ಭರವಸೆ ಅವ್ರಿಗೆ ಅದ. ಎಮ್ಕನ್ಮಡಿಯಲ್ಲಿ ಈ ಸಲ ಅದು ಕಷ್ಟದ ಆಮದು ಬೇರೆ, ಆದರೂ ಅವ್ರು ಗೆಲ್ತೀನಿ ಅನ್ನೋದ ಅವ್ರಲ್ಲಿ ಸ್ವಭಾವ ಅದ. ಮೋಸ್ಟ್ಲಿ ಗೆಲ್ಬೋದು, ಗೆಲ್ಲಿಕ್ಕಿಲ್ಲ ಆಮದು ಬೇರೆ. ಬಟ್ ಈ ಸಲ ಎಮ್ಕನ್ಮಡಿ ಒಂದು ವೇಳೆ ನಮ್ಮ ಈ ಒಂದು ರಮೇಶ್ ಕತ್ತಿ ಅವ್ರು ಹಾಕಿದ ಪ್ಲ್ಯಾನ್ ಪ್ರಕಾರ ಉಂದ್ರಿ ಮತ್ತು ಅಷ್ಟಗಿ ಒಂದಾಗೆ ಅಲ್ಲಿ ನಿಂತರ ಎಮ್ಕನ್ಮಡಿ ಮತ್ತು ಜೊತೆಗೆ ಎ ಬಿ ಪಾಟೀಲರು ಮತ್ತು ರಮೇಶ್ ಕತ್ತಿ ಅವರು ಜೊತೆಗೆ ಫೋರ್ಸ್ ಮಾಡಿದ್ರೆ ಅಲ್ಲಿ ಸತೀಶ್ ಅವ್ರು ಗೆಲ್ಲೋದು ಭಾಳ ಕಷ್ಟ ಅಂತೇಳಿ ಮಾತುಗಳಿದ್ದಾವೆ. ಹೀಗಾಗಿ ಒಟ್ಟಾರೆಯಾಗಿ ಕಾಂಗ್ರೆಸ್ ಬೆಳಗಾವಿ ಜಿಲ್ಲೆಯಲ್ಲಿ ನಿಧಾನಕ್ಕೆ ಕುಸಿತ ಇದೆಯಾ? ಯಾಕಂದ್ರೆ ಈಗ ಯಾವುದೋ ಅಪಾಯಿಂಟ್ಮೆಂಟ್ ಆದರೂ ಸಹಿತ ಈ ಸತೀಶ್ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಕಟ್ಟಿನ ಜಾಗಗಳು ಸಿಗ್ತಾ ಇದ್ದಾವೆ. ಈ ಉಳಿದವ್ರಿಗಿಲ್ಲ. ಕಾಡ ಆಗಲಿ ಮತ್ತೇನೋ ಆಗಲಿ ಎಲ್ಲೂ ಆಗಲಿ ಇವರು ಮಾತ್ರ ನಡೀತದೆ ಜಿಲ್ಲೆ ತುಂಬ ಅನ್ನುವಂಥ ಅಸಮಾಧಾನ ಸಹಿತ ಜಿಲ್ಲೆಯ ಕಾಂಗ್ರೆಸ್ಸಿಗರಲ್ಲಿದೆ. ಹೀಗಾಗಿ ಈ ಸಲದ 2022 ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಸತೀಶ್ ಅವರು ತಮ್ಮ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬರ್ಬೋದು, ಎಷ್ಟು ಜನ ತರ್ಬೋದು ಅನ್ನೋದು ಇವತ್ತು ಪಾರ್ಟಿಯಲ್ಲಿ ಚರ್ಚೆನೂ ಆಗ್ತಾಯಿದೆ ಅಂತೇಳಿ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಹಿತ ಇವೆಲ್ಲದನ್ನು ಕಣ್ಣಿಟ್ಕೊಂಡು ಸಾಧ್ಯಷ್ಟು ಮಟ್ಟಿಗೆ ಅವರ ವಿರೋಧಿಗಳನ್ನು ಅಂದ್ರೆ ಜಾರಕಿಹೊಳಿ ವಿರೋಧಿಗಳನ್ನ ತಮ್ಮತ್ತು ಸೆಳೆಯುವಲ್ಲೇ ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಅಲ್ಲೇ ಲಕ್ಷ್ಮಣ ಸವದಿ ಅವರಾಗಿರ್ಬೋದು, ಮಹೇಶ್ ತಮ್ಮಣ್ಣವರಾಗಿರ್ಬೋದು, ಈ ಕಡೆಯಲ್ಲಿ ಬಂದ ಪಟ್ಟಣರು ಸಿದ್ದರಾಮಯ್ಯ ಜೊತೆ ಕಾಣಿಸ್ಕೊಂಡ್ರು ಸಹಿತ ಅವರು ಡಿ ಕೆ ಜೊತೆಗೆ ಹೊಂದಾಣಿಕೆಯಲ್ಲಿದ್ದಾರೆ. ಅದೇ ಕಾಲಕ್ಕೆ ಕೌಸಲಿಗೆ ಅವರು ಇವರೆಲ್ಲರೂ ಇವತ್ತು ಈ ಹಾದಿ ನೋಡ್ತಾ ಇದ್ದಾರೆ. 2028 ಒಳಗೆ ನಮಗೇನು ಆಗ್ಬೋದೇನು ಅಂತೇಳಿ ಎಲ್ಲ ನೆರಗಟ್ಟಿನಲ್ಲಿ ಸತೀಶ್ ಅವ್ರ ಮುಂದೆ ಇವತ್ತು ದೊಡ್ಡ ಸವಾಲುಗಳಿದೆ ಬೆಳಗಾವಿ ಜಿಲ್ಲೆಯಲ್ಲಿ. ಅವರು ಗೆಲ್ಲಬಹುದು. ಯಾಕಂದ್ರೆ ಅವ್ರ ಮೇಲೆ ಹೇಳ್ತಾರೆ, ನೀವು ಯಾರಿಗೆ ಟಿಕೆಟ್ ಕೊಡ್ತೀವಿ ಅಂದರೆ ಗೆಲ್ಲವ್ರು ಟಿಕೆಟ್ ಕೊಡ್ತೀವಿ ಅಂತ. ಯಾರು ಗೆಲ್ಲವರು ದುಡ್ಡಿದ್ದವ್ರು ಗೆಲ್ತಾರೆ ಅನ್ನೋದು ಅವರೊಂದು ನಂಬಿಕೆ ಅದ. ಅದು ಮೇಲೆ ವ್ಯಕ್ತ ಮಾಡಿದ್ದಾರೆ. ಅವರು ಸ್ವತಃ ಅವರು ವ್ಯಕ್ತ ಮಾಡಿದ್ದಾರೆ. ಇವತ್ತು ದುಡ್ಡಿಲ್ಲದೆ ಆಗೋದಿಲ್ಲ ಅನ್ನೋದು ಅದು ಅಷ್ಟು ಸತ್ಯ, ಕಠೋರ ಸತ್ಯ ಅದ. ಆ ದಿಶೆಯಲ್ಲಿ ಅವ್ರು ಮಾತಾಡಿದ್ದಾರೆ. ಅದನ್ನು ರಮೇಶ್ ಕುರ್ಚಿ ಅವರು ಮೇಲೆ ಟೀಕಾ ಮಾಡ್ತಾ ಇರ್ತಾರೆ. ದುಡ್ಡು ಅಂತ ಏನು ವ್ಯಕ್ತಿದು ಬ್ಯಾಡ ಅಂತ ಅವ್ರು ಕೇಳ್ತಾ ಇದ್ದಾರೆ. ಒಂದು ಆದರ್ಶದ ಮಾತು. ಅದಕ್ಕೆ ಉತ್ತರ ಇನ್ನು ಮುಂದಿನ ದಿನದಲ್ಲಿ ಈ ಮತದಾರರು ಕೊಡ್ಬೇಕು ಅದಕ್ಕೆ. ಯಾಕಂದ್ರೆ ಯಾರು ಸತ್ಯ ಯಾರು ಸುಳ್ಳು ಅನ್ನೋದು ಮತದಾರರಿಗಿಂತ ಹೆಚ್ಚಿಗೆ ಆರಿಸಿಕೊಂಡವ್ರು ಯಾರಿದ್ದಾರೆ. ಏನಾಗಲಿ ಸತೀಶ್ ಅವರು ಈ ಸಲ ಏನೋ 11 ಗೆದ್ದಿದ್ದಾರೆ. 11ರಲ್ಲಿ 1 ಮಾತ್ರ ನಮ್ಮ ಏನೋ ಸೌದತ್ತಿದ್ದು ಇವ್ರ ಜೊತೆಗೆ ಬಂದಂಥ. ಉಳಿದವರೆಲ್ಲ ತಮ್ಮ ವ್ಯಕ್ತಿತ್ವ ಮೇಲೆ ಮತ್ತು ಕಾಂಗ್ರೆಸ್ಸಿನ ಪಕ್ಷದ ಬಲದ ಮೇಲೆ ಆಯ್ಕೆ ಆಗಿದ್ವಿ ಅಂತ ಅವರೆಲ್ಲ ಹೇಳ್ಕೊಳ್ತಾರೆ. ನಾವು ಯಾರಿಂದ ಆಯ್ಕೆ ಆಗಿಲ್ಲ ಅಂತಲೂ ಮಾತ್ರ